ಯೂಟ್ಯೂಬರ್ ಅಂತ ಊರೂರು ತಿರುಗ್ತಿದ್ದವಳು ದೇಶಕ್ಕೆ ದ್ರೋಹ ಬಗ್ದಿದ್ದಾಳೆ. ಪಾಕ್ ಅಧಿಕಾರಿಯ ಪ್ರೇಮದ ಮೋಹಕ್ಕೆ ಬಿದ್ದವಳು ದೇಶದ ಮಾಹಿತಿಯನ್ನೇ ಲೀಕ್ ಮಾಡಿದ್ದಾಳೆ. ಸುಂದರಿಯ ಸಂಚಿನ ಕಂಪ್ಲೀಟ್ ರಿಪೋರ್ಟ್ ಇಲ್ಲಿದೆ ನೋಡಿ. ಶತ್ರುಗಳ ಸಂಚನ್ನಾದ್ರೂ ತಿಳಿಬಹುದು, ಆದ್ರೆ ಹಿತಶತ್ರುಗಳ ಸಂಚು ಅರಿಯೋದಕ್ಕೆ ಆಗಲ್ಲ ಅಂತಾರಲ್ಲ, ಇದಕ್ಕೆ ನೋಡಿ. ನಮ್ಮ ದೇಶದ ಅನ್ನ, ನಮ್ಮ ದೇಶದ ನೀರು, ಇಲ್ಲಿಯದ್ದೇ ಗಾಳಿ, ಸಕಲ ಸವಲತ್ತು ಕೂಡ ಇಲ್ಲಿಯದ್ದೇ. ಇಷ್ಟೆಲ್ಲ ಪಡೆದು ಮಾತೃ ದೇಶಕ್ಕೆ ದ್ರೋಹ ಬಗೆಯೋರಿಗೆ ಏನ್ ಹೇಳ್ಬೇಕು ಹೇಳಿ. ಸುಂದರಿಯ ಹಿಂದಿದ್ದ ಕರಾಳತೆ ಈಗ ಒಂದೊಂದೇ ಹೊರಬೀಳ್ತದೆ. ಭಾರತದ ಪಾಲಿಗೆ ವಿಷಕನ್ನೆಯಾದವಳ ಸಂಚಿನ ಕಥೆ ಬಟಾಬಯಲಾಗ್ತದೆ. ಪಾಪಿ ರಾಷ್ಟ್ರದ ಜೊತೆಗೆ ಸೇರ್ಕೊಂಡು ದೇಶಕ್ಕೆ ದ್ರೋಹ ಬಗೆದವಳ ಜನ್ಮ ಜಾಲಾಡಲಾಗ್ತದೆ. ಯೂಟ್ಯೂಬರ್ ಜ್ಯೋತಿ ಮಲ್ಹೋತ್ರಾಳ ಇಂಚಿಂಚು ಮಾಹಿತಿಯು ಹೊರಬೀಳ್ತದೆ. ಜನ್ಮ ಭೂಮಿಯ ವಿರುದ್ಧವೇ ವಿಷಕನ್ನಯ್ಯ ವ್ಯೂಹ. ಇಫ್ತಾರ್ ಪಾರ್ಟಿ, ಪಾಕ್ ಅಧಿಕಾರಿ ಮೇಲೆ ಪ್ರೀತಿ. ಜ್ಯೋತಿ ಮಲ್ಹೋತ್ರಾ ಇಷ್ಟು ದಿನ ಈಕೆ ಯಾರು ಅನ್ನೋದೇ ಗೊತ್ತಿರಲಿಲ್ಲ. ಆದರೆ ಪಾಕ್ ಜೊತೆಗಿನ ಸಂಚು ಬಯಲಾಗ್ತಾ ಇದ್ದಂತೆ ನ್ಯಾಷನಲ್ ಇಶ್ಯೂ ಆಗಿದ್ದಾಳೆ. ಟ್ರಾವೆಲ್ ವಿತ್ ಜೋ ಅನ್ನೋ ಯೂಟ್ಯೂಬ್ ಚಾನಲ್ ಮಾಡ್ಕೊಂಡಿದ್ದ ಜ್ಯೋತಿ ಊರೂರು ಸುತ್ತುತ್ತಿದ್ಲು. ಬರೀ ಊರೂರು ತಿರುಗಿದ್ರೆ ಇಷ್ಟು ದೊಡ್ಡ ಸುದ್ದಿ ಆಗ್ತಿರಲಿಲ್ಲ. ದೇಶದ ಗಡಿ ದಾಟಿ ಪಾಕ್ಗೆ ಹೋದವಳು ಪಾಕ್ ಪ್ರೇಮಿಯಾಗಿದ್ಲು. ಬರೀ ಪಾಕ್ ಮೇಲಿನ ಪ್ರೀತಿ ಮಾತ್ರವಲ್ಲ, ಭಾರತದ ಮಹತ್ವದ ಮಾಹಿತಿಗಳನ್ನ ಶತ್ರು ರಾಷ್ಟ್ರಗಳಿಗೆ ಹಂಚಿಕೊಳ್ತಿದ್ಲು. ಈಕೆಯ ವಿಷ ಜಾಲ ಭೇದಿಸ್ತಿರೋ ಪೊಲೀಸರೇ ದಂಗಾಗಿ ಹೋಗಿದ್ದಾರೆ. ಪಾಕ್ ಜೊತೆ ಹೇಗೆಲ್ಲ ನಂಟು ಇಟ್ಕೊಂಡಿದ್ಲು ಅನ್ನೋದನ್ನ ನೋಡಿ ತನಿಖಾ ಅಧಿಕಾರಿಗಳೇ ಶಾಕ್ ಆಗಿದ್ದಾರೆ. ಪಾಕ್ ಪ್ರೇಮಿಯಾಗಿದ್ದ ಜ್ಯೋತಿ ಮಲ್ಹೋತ್ರಾ ಪಾಕ್ ಹೈಕಮಿಷನ್ಗೆ ಭೇಟಿ ಮಾಡಿದ್ದನ್ನ ದೊಡ್ಡ ಸಾಧನೆ ಅಂತ ಸೆಲೆಬ್ರೇಟ್ ಮಾಡಿದ್ಲು. ಜೊತೆಗೆ ವಿಡಿಯೋವನ್ನ ತಾನೇ ಅಪ್ಲೋಡ್ ಮಾಡಿ ಪಾಕ್ ಅಧಿಕಾರಿ ಡ್ಯಾನಿಶ್ ಜೊತೆಗೆ ಪೋಸ್ ಕೊಟ್ಟಿದ್ದಳು. ಪಾಕ್ ಹೈಕಮಿಷನ್ ಅಧಿಕಾರಿ ಡ್ಯಾನಿಶ್ ಜೊತೆ ತೀರಾ ಆಪ್ತತೆಯಿಂದಿದ್ದ ಜ್ಯೋತಿ ಈತನನ್ನೇ ಮದುವೆ ಆಗಿದ್ದಾಳೆ ಅನ್ನೋ ಸುದ್ದಿ ಹರಿದಾಡ್ತದೆ. ಅಷ್ಟೇ ಅಲ್ಲ, ಪಾಕ್ ಅಧಿಕಾರಿಯನ್ನ ಮದುವೆ ಆದ ನಂತರ ಇಸ್ಲಾಂಗೆ ಮತಾಂತರ ಹೊಂದಿದ್ದಾಳೆ ಅನ್ನೋ ವದಂತಿಯೂ ಇದೆ. ಹೀಗಾಗಿಯೇ 2 ಬಾರಿ ಪಾಕಿಸ್ತಾನಕ್ಕೆ ಹೋದಾಗ ಅಲ್ಲಿನ ಎಲ್ಲ ಸ್ಥಳಗಳಿಗೂ ಜ್ಯೋತಿಗೆ ಮುಕ್ತ ಪ್ರವೇಶ ಸಿಕ್ಕಿತ್ತಂತೆ. ಪಾಕ್ ಗುಪ್ತಚರ ಅಧಿಕಾರಿ ಜೊತೆಗಿನ ಸಂಪರ್ಕದಿಂದಾಗಿಯೇ ವಿಐಪಿ ಟ್ರೀಟ್ಮೆಂಟ್ ಸಿಕ್ಕಿದ್ದಲ್ಲದೆ ಪಾಕಿಸ್ತಾನ ಪೊಲೀಸರ ಭದ್ರತೆಯೂ ದೊರೆತಿತ್ತಂತೆ. ಅಷ್ಟೇ ಅಲ್ಲ, ದೆಹಲಿಯ ಪಾಕ್ ಹೈಕಮಿಷನ್ನಲ್ಲಿ ನಡೆದಿದ್ದ ಇಫ್ತಾರ್ ಕೂಟಕ್ಕೂ ಜ್ಯೋತಿಗೆ ವಿಶೇಷ ಆಹ್ವಾನ ನೀಡಲಾಗಿತ್ತು. ಹೀಗಾಗಿ ಪಾಕಿಸ್ತಾನ ಹೈಕಮಿಷನ್ಗೆ ಭೇಟಿ ನೀಡಿದ್ದ ಜ್ಯೋತಿ ಭರ್ಜರಿ ಪಾರ್ಟಿ ಮಾಡಿದಳು. ಜ್ಯೋತಿ ಬರ್ತಿದ್ದಂತೆ ಪಾಕ್ ಅಧಿಕಾರಿಯೇ ಬಂದು ಸ್ವಾಗತ ಕೋರಿದ್ದನಂತೆ. ಜ್ಯೋತಿ ಜೊತೆಗೆ ಮತ್ತಷ್ಟು ದೇಶದ್ರೋಹಿಗಳಿಗೆ ಬಲೆ. ಜ್ಯೋತಿ ಬಂಧನದ ಬೆನ್ನಲ್ಲೇ ಮತ್ತಷ್ಟು ಮಂದಿಗೆ ಖೆಡ್ಡಾ ತೋಡಲಾಗಿದೆ. ಸುಖ್ಪ್ರೀತ್ ಸಿಂಗ್ ಹಾಗೂ ಕರಣ್ಬೀರ್ ಸಿಂಗ್ ಅನ್ನೋರು ಪಂಜಾಬ್, ಹಿಮಾಚಲ ಪ್ರದೇಶ ಮತ್ತು ಜಮ್ಮು ಕಾಶ್ಮೀರದಲ್ಲಿನ ಸೈನಿಕರ ಚಲನವಲನ ಮತ್ತು ಸೇನೆಯ ಕಾರ್ಯತಂತ್ರದ ಸ್ಥಳಗಳು ಈ ಬಗ್ಗೆ ಪಾಕ್ಗೆ ಮಾಹಿತಿ ನೀಡಿದ್ರಂತೆ. ಹೀಗಾಗಿಯೇ ಈ ಇಬ್ಬರನ್ನು ಬಂಧಿಸಲಾಗಿದ್ದು, ಇವರ ಜೊತೆಗೆ ಹರಿಯಾಣದ ನುಹಾ ಜಿಲ್ಲೆಯಲ್ಲಿ ತಾರಿಫ್ ಅನ್ನೋ ಪಾಕಿಸ್ತಾನಿ ಗೂಢಾಚಾರನನ್ನ ಲಾಕ್ ಮಾಡಲಾಗಿದೆ. ಪಾಕಿಸ್ತಾನ ಹೈಕಮಿಷನ್ನ ಉದ್ಯೋಗಿಗಳ ಜೊತೆ ನಿಕಟ ಸಂಪರ್ಕ ಹೊಂದಿದ್ದ ಈತ ವಾಟ್ಸಪ್ ಮೂಲಕ ಭಾರತೀಯ ಸೇನೆಯ ಗೌಪ್ಯ ಮಾಹಿತಿಯನ್ನ ಹಂಚಿಕೊಳ್ತಿದ್ದಂತೆ. ಅಷ್ಟೇ ಅಲ್ಲ, ಉತ್ತರ ಪ್ರದೇಶದ ರಾಂಪುರದ ಜಿಲ್ಲೆಯ ಟಂಡಾದಲ್ಲೂ ಓರ್ವ ಪಾಕ್ ಗೂಢಾಚಾರಿ ಶಹಜಾದ್ ಎಂಬಾತನ ಕೈಗೆ ಪೊಲೀಸರು ಕೋಳ ತೊಡಿಸಿದ್ದಾರೆ. ಪಾಕಿಗಳ ಜೀವ ಹಿಂಡಿತದ ಬಲೂಚಿ ಪಡೆ. ಭಾರತದ ಹೊಡೆತಕ್ಕೆ ಅಕ್ಷರಶಃ ನಲುಗಿ ಹೋಗಿರೋ ಪಾಕಿಸ್ತಾನಕ್ಕೆ ಬಲೂಚಿ ಹೋರಾಟಗಾರರು ಮಗ್ಗುಲ ಮುಳ್ಳಾಗಿ ಕಾಡ್ತಿದ್ದಾರೆ. ಭಾರತ ಜೀವ ಭಿಕ್ಷೆ ನೀಡ್ತಿದ್ದಂತೆ ಈಗ ತಾನೇ ಉಸಿರಾಡುವುದಕ್ಕೆ ಶುರುವಾಗಿದ್ರು. ಆದರೆ ಬೆಂಬಿಡದಂತೆ ಕಾಡ್ತಿರೋ ಬಲೂಚಿ ಹೋರಾಟಗಾರರು ಪಾಕಿಸ್ತಾನದ ಪ್ಯಾಸೆಂಜರ್ ಟ್ರೈನ್ ಹೈಜಾಕ್ ಮಾಡಿ ರಕ್ತದೋಕುಡಿ ಹರಿಸಿದ್ದಾರೆ. ಹೊಸ ವಿಡಿಯೋ ರಿಲೀಸ್ ಮಾಡಿರೋ ಬಲೂಚಿಗಳು ಸುಮಾರು 25 ಜನರನ್ನ ಹತ್ಯೆ ಮಾಡಿರೋದಾಗಿ ಹೇಳಿಕೊಂಡಿದ್ದಾರೆ.
ಬರೀ ಪಾಕಿಸ್ತಾನ ಮಾತ್ರ ಕಿರಿಕ್ ಮಾಡೋದಲ್ಲ, ಪಾಕಿಸ್ತಾನದ ಪರ ಯಾರೇ ನಿಂತರೂ ಉಳಿಗಾಲ ಇಲ್ಲ ಅನ್ನೋದನ್ನ ತೋರಿಸಿಕೊಡಲಾಗ್ತಿದೆ. ಭಾರತದಲ್ಲೇ ಇದ್ಕೊಂಡು ಪಾಕ್ಗೆ ಬೆನ್ನೆಲುಬಾಗಿ ನಿಲ್ಲುವರ ಬೆನ್ನುಮೂಳೆ ಮುರಿಯೋ ಕೆಲಸ ಮಾಡಬೇಕಿದೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18.